ಹಾಯ್ ಫ್ರೆಂಡ್ಸ್, ಯಾರಿಗೆ ತಾನೇ ಗೊತ್ತಿಲ್ಲ ಕನಕಪುರ ಬಂಡೆ ಅಂದ್ರೇ ಡಿ ಕೆ ಶಿವಕುಮಾರ್ ಅಂತ. ಹಾಗೆಯೇ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆಯೇ ಫುಲ್ ವಿಡಿಯೋ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇವರ ನಿಜವಾದ ಹೆಸರು ಬಂದು ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅಂತ. ಇವರ ತಾಯಿ ಹೆಸರು ಬಂದು ಗೌರಮ್ಮ ಅಂತ, ತಂದೆ ಹೆಸರು ಬಂದು ಕೆಂಪೇಗೌಡ ಅಂತ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರೋವಂಥದ್ದು ಬಂದು 15 ಮೇ 1962ರಲ್ಲಿ ಹುಟ್ಟಿರೋವಂಥದ್ದು. ಹಾಗೆ ಇವರು ಹುಟ್ಟಿರುವಂತಹ ಪ್ಲೇಸ್ ಬಂದು ದೊಡ್ಡಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಇವರು ಹುಟ್ಟಿರೋವಂಥದ್ದು. ಹಾಗೆ ತಮ್ಮ ಅವರ ಹೆಸರು ಬಂದು ಡಿ ಕೆ ಸುರೇಶ್ ಅಂತ. ಇವ್ರಿಗೆ ತಮ್ಮ ಕೂಡ ಇದ್ದಾರೆ. ಇವರು ಕಮ್ಯುನಿಟಿ ನೋಡೋದಾದರೆ ಒಕ್ಕಲಿಗ ಅಂತಲೇ ಹೇಳ್ಬೋದು. ಹಾಗೆ ಇವರು ಪೊಲಿಟಿಷಿಯನ್ ಹಾಗೆ ಬಿಸ್ನೆಸ್ ಮ್ಯಾನ್ ಆಗಿ ಮಿಂಚ್ತಾ ಇದ್ದಾರೆ. ಹಾಗೆ ಇವರು ಮೊದಲು ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದು ಬಂದು 27ನೇ ವಯಸ್ಸಿನಲ್ಲಿ. ಇವರು ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು. ಇವರು ಸತತ 4 ಬಾರಿ ಈ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗೆಯೇ 2008ರಿಂದ ಇಂದಿನವರೆಗೂ ಕನಕಪುರ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದರು. ಸತತ ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಸ್ಥಾನ ಉಳಿಸಿಕೊಂಡು ಬಂದರು ನಮ್ಮ ಡಿ ಕೆ ಸುರೇಶ್ ಅವರು. ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ನೀರಾವರಿ ಖಾತೆ ಹಾಗೆ ರಾಜ್ಯ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ಉನ್ನತಿಗೆ ಕಾರಣ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ಸಲ್ಲಿ ತುಂಬಾ ಬೆಳವಣಿಗೆಗಳಾಗಬೇಕು ಅಂತ ಅಂದರೆ ನಮ್ಮ ಡಿ ಕೆ ಶಿ ಅವರೇ ಕಾರಣ. ಯಾಕೆ ಸರ್ಕಾರ ಉಳಿಬೇಕು ಅಂತ ಅಂದರೂ ಕೂಡ ನಮ್ಮ ಡಿ ಕೆ ಶಿ ಅವರೇ ಕಾರಣ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು 2017ರಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ತುಂಬ ಸದಸ್ಯರು ಎಚ್ ಡಿ ಕೆ ಅಂದರೆ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಸೇರ್ಕೊಳ್ಳೋಕ್ಕೆ ನಿಲ್ತಾರೆ. ಆದರೆ ಆ ಎಲ್ಲ ಸದಸ್ಯರನ್ನು ಇವರು ಮನವೊಲಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ಇರೋ ಥರ ಮಾಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇವರು ತುಂಬ ಒಳ್ಳೆ ಪಾತ್ರನ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಆ ಒಂದು ಸಿಚುವೇಷನಲ್ಲಿ ಬೇರೆ ಇನ್ಯಾವುದೇ ರಾಜಕಾರಣಿ ಆಗಿದ್ದರೂ ಕೂಡ ಅವರು ಒಪ್ಕೊಳ್ತಿರ್ಲಿಲ್ಲ ಈ ಒಂದು ಕೆಲಸಕ್ಕೆ. ಇವರು ಎಲ್ಲರ ಮನವೊಲಿಸಿ ಅವತ್ತು ಕಾಂಗ್ರೆಸ್ ಪಕ್ಷದಿಂದ ಯಾರೂ ಕೂಡ ಹೋಗಬಾರ್ದು, ಆ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸ್ತಾರೆ. ಹಾಗೆ 2020ರಲ್ಲಿ ಇವರು KPCC ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಮುಖ ಗೆಲುವು ಸಾಧಿಸಿದ ನಂತರ ಕರ್ನಾಟಕದ 9ನೇ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಹಾಗೆ ರಾಜಕೀಯ ಬಿಕ್ಕಟ್ಟಿನ ಸಮಯದಲ್ಲೂ ಕೂಡ ಇವರು ಕಾಂಗ್ರೆಸ್ ಗೆಲುವಿಗೆ ನಿಲ್ತಾರೆ. ಅದೆಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಕೊಟ್ಟಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಹಾಗೆ ಡಿ ಕೆ ಶಿವಕುಮಾರ್ ಅವರು 1993ರಲ್ಲಿ ಉಷಾ ಅನ್ನೋರನ್ನ ಮದುವೆ ಆಗ್ತಾರೆ. ಹಾಗೆ ಇವ್ರಿಗೆ 3 ಜನ ಮಕ್ಕಳು ಕೂಡ ಇದ್ದಾರೆ. ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಅಂತ. ದೊಡ್ಡ ಮಗಳು ಐಶ್ವರ್ಯ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಮಿಂಚುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಐಶ್ವರ್ಯ ಅವ್ರಿಗೆ ಈಗ ತಾನೇ ಒಂದು ಹೆಣ್ಣು ಮಗು ಕೂಡ ಹುಟ್ಟಿದೆ. ಸದ್ಯಕ್ಕೆ ಡಿ ಕೆ ಶಿ ಅವರ ಆಸ್ತಿ ವಿವರಣೆ ಹೀಗಿದೆ ನೋಡಿ. 2004ರಲ್ಲಿ ಇವರು 7 ಕೋಟಿ ಅಂತ ಘೋಷಣೆ ಮಾಡಿದರು. ಹಾಗೆ 2008ರಲ್ಲಿ 75 ಕೋಟಿ ಆಗಿತ್ತು ಇವರ ಆಸ್ತಿ ಮೌಲ್ಯ. 2013ರಲ್ಲಿ ಇವರ ಆಸ್ತಿ ಮೌಲ್ಯ 251 ಕೋಟಿ ಆಗಿತ್ತು. ಹಾಗೆ 2018ರಲ್ಲಿ ಬಂದರೆ 840 ಕೋಟಿ ಆಸ್ತಿನ ಇವರು 2023ರಲ್ಲಿ 1418 ಕೋಟಿ ಘೋಷಣೆ ಮಾಡಿದರು. ಹಾಗೆ 2026ರಲ್ಲಿ ಇವರ ಆಸ್ತಿ 2200 ಕೋಟಿ ದಾಟಿದೆ ಅಂತಲೇ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಆಸ್ತಿನ ಹೇಗೆ ಮಾಡಿದ್ರು ಅನ್ನೋದಂತೂ ಇದುವರೆಗೂ ಡಿ ಕೆ ಶಿವಕುಮಾರ್ ಅವರು ಇದೇ ಕಾರಣಕ್ಕೆ ಜೈಲಿಗೆ ಕೂಡ ಹೋಗಿದ್ರು.
ಹಾಗೆ 21 ದಿನ ಇವರು ಜೈಲು ವಾಸ ಕೂಡ ಅನುಭವಿಸಿದ್ರು. ಆದರೂ ಕೂಡ ಇವರು ಜಗ್ಗಲಿಲ್ಲ. ಈಗಲೂ ಕೂಡ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆದರೂ ಕೂಡ ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ.